ವಿಚಾರದ ಬಗ್ಗೆ ಅವ್ರ ಜೊತೆ ಏನು ಬೇಡಿಕೆಗಳು ಇಟ್ಟಿದ್ದಾರೆ ಅದರ ಬಗ್ಗೆ ನಾವು ಅವ್ರ ಜೊತೆ ಮಾತುಕತೆ ಮಾಡಿದ್ದೀವಿ, ಮಾಡಿಲ್ಲ ಅಂತ ಏನಲ್ಲ. 2 ಬಾರಿ ಅವ್ರ ಜೊತೆ ಕರೆದು ಮಾತಾಡಿದ್ದೇವೆ ಮತ್ತು ನಿನ್ನೆನೂ ಕೂಡ ನಾವು ಏನೇನು ಕ್ರಮಗಳು ತೊಗೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ನಮ್ಮ ಕಮಿಷನ್ ಮುಖಾಂತರ ತಿಳಿಸಿದ್ದೇವೆ ಏನೇನು ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ. ಕೆಲವೆಲ್ಲ ಭಾಳ 50 ವರ್ಷದಿಂದ ಆಗದೇ ಇರುವಂಥ CNR, 12 ವರ್ಷದಿಂದ ಆಗದೇ ಇರತಕ್ಕಂಥ ಜ್ಯೇಷ್ಠತಾ ಪಟ್ಟಿಗಳು ಎಲ್ಲ ಕೂಡ ನಾವು ಇದರ ಬಗ್ಗೆ ಈ ಸಲ ಆಗಬೇಕು ಅಂತಲೇ ಮಾಡ್ತಾ ಇರ್ತೇವೆ. ಕೆಲವು ನಾವು ಹೋದ ಸಲ ಕೌನ್ಸಿಲಿಂಗ್ ಮಾಡಿದಾಗ ಕೆಲವು ಅದರಲ್ಲಿ ಆಗಿರುವಂಥ ನ್ಯೂನತೆಗಳು ಅದರ ಬಗ್ಗೆಯೂ ಹೇಳಿದ್ದಾರೆ. ನಾವು ಅದನ್ನು ಈ ವರ್ಷ ಕೌನ್ಸಿಲಲ್ಲಿ ಸರಿಪಡಿಸ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಕೆಲವು ವಿಚಾರಗಳಿದೆ, ಎಲ್ಲವನ್ನೂ ಈಗ ಹೇಳೋಕೆ ಹೋಗೋದಿಲ್ಲ. ಇವತ್ತು ಮನೆ ಮುಖ್ಯಮಂತ್ರಿಯವ್ರ ಜೊತೆ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಯಾವ್ಯಾವ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಇಲಾಖೆ ಹಿತದೃಷ್ಟಿಯಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತದೆ. ಅದರಿಂದ ಅದನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇತ್ಯರ್ಥ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇನ್ನು ಹೆಚ್ಚು ನಾವು ಮಾತಾಡೋಕೆ ಹೋಗೋದಿಲ್ಲ, ಯಾಕಂದರೆ ಅವ್ರನ್ನ ಸಂಧಾನ ಕರೆದು ಮಾತುಕತೆ ಮಾಡ್ತೀವಿ. ಇವತ್ತೇ ಕರೆಸ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.